ಮನೆ ಮೇಲೆ ಹಾದು ಹೋಗಿದ್ದ ಹೈಟೆನ್ಷನ್ ವೈರ್ನಿಂದ ವಿದ್ಯುತ್ ಶಾಕ್ ತಗುಲಿದೆ. ವಿದ್ಯುತ್ ಶಾಕ್ ಹೊಡೆದು ಬಾಲಕನಿಗೆ ಗಂಭೀರವಾದಂತಹ ಗಾಯ ಆದಂತಹ ಒಂದು ದುರಂತ ನಡೆದಿದೆ. ಬೆಂಗಳೂರಿನ ಕೆಆರ್ ಪುರದ ಸ್ವಾತಂತ್ರ್ಯ ನಗರದಲ್ಲಿ ನಡೆದಂತಹ ದುರ್ಘಟನೆ ಇದು. ವಿದ್ಯುತ್ ಶಾಕ್ನಿಂದ ಬಾಲಕನಿಗೆ ಗಂಭೀರವಾದಂತಹ ಗಾಯ. ಮನೆ ಪಕ್ಕದಲ್ಲೇ ಹಾದು ಹೋಗಿರುವಂತಹ ಹೈಟೆನ್ಷನ್ ವಿದ್ಯುತ್ ತಂತಿ ಮೇನ್ ಲೈನ್ ಆಟ ಆಡ್ತಾ ಮನೆಯಲ್ಲಿದ್ದಂತಹ ಪೊರಕೆ ಬಿಸಾಡಲು ಆ ಬಾಲಕ ಹೋಗಿದ್ದ, ಅಂದ್ರೆ ಟೆರಸ್ ಮೇಲೆ. ಈ ವೇಳೆ ಪೊರಕೆಗೆ ವಿದ್ಯುತ್ ತಂತಿ ತಗುಲಿದೆ. ಬಾಲಕನಿಗೆ ಇಮಿಡಿಯೇಟ್ ಆಗಿ ಶಾಕ್ ಹೊಡೆದಿದೆ. ತುಂಬಾ ಹೈ ವೋಲ್ಟೇಜ್ ಕರೆಂಟ್ ಇರುತ್ತೆ. ವಿದ್ಯುತ್ ಶಾಕ್ನಿಂದ ಸುಟ್ಟ ಗಾಯಗಳಾಗಿದೆ ಬಾಲಕನಿಗೆ. ಬಳಲ್ತಾ ಇದ್ದಾನೆ ಬಾಲಕ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬೆಸ್ಕಾಂನ ನಿರ್ಲಕ್ಷ್ಯದಿಂದ ಈ ಒಂದು ದುರ್ಘಟನೆ ನಡೆದಿದೆ ಅಂತ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಸಹಜವಾಗಿ ಶಾರ್ಟ್ ಸರ್ಕ್ಯೂಟ್ನಿಂದ ಇಡೀ ಮನೆ ವೈರ್ಗಳು ಕೂಡ ಸುಟ್ಟು ಕರಕಲಾಗಿದೆ. ಹೈಟೆನ್ಷನ್ ವೈರ್. ಮನೆಯ ಮೇಲೆ ಆಟ ಆಡೋದಕ್ಕೆ ಹೋಗಿದ್ದ ಬಾಲಕ ಗೊತ್ತಿಲ್ಲದೇನೆ ಪೊರಕೆಯನ್ನ ಆ ಟೆರಸ್ನ ಅಥವಾ ಆ ಬಾಲ್ಕನಿಯಲ್ಲಿ ನಿಂತು ಎಸೆಯೋದಕ್ಕೆ ಹೋಗಿದ್ದ. ವೈರ್ಗೆ ಟಚ್ ಆಗಿದೆ. ಹೈಟೆನ್ಷನ್ ವೈರ್ಗೆ ಇಡೀ ಮೈಯೆಲ್ಲ ಸುಟ್ಟ ಗಾಯ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬಾಲಕ ಚಿಕಿತ್ಸೆ ಪಡಿತಾ ಇದ್ದ. ನೋಡಿ, ಬ್ಲರ್ ಮಾಡಿ ತೋರಿಸ್ತಾ ಇದೀವಿ ನಾವು ಫೋಟೋ. ಬಾಲಕನ ಸದ್ಯದ ಪರಿಸ್ಥಿತಿ ಅದು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಾಗಿ ಭಯಾನಕವಾಗಿ ಸುಟ್ಟು ಹೋಗ್ಬಿಟ್ಟಿದೆ ಮೈಯೆಲ್ಲ. ಇಡೀ ಮನೆಯ ವೈರ್ ಕನೆಕ್ಷನ್ಸ್, ಮೀಟರ್ ಬೋರ್ಡ್ಸ್ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಮನೆಯೆಲ್ಲವೂ ಕೂಡ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಇದು ದೊಡ್ಡ ದುರಂತ. ಯಾಕಂದರೆ ಇಡೀ ಮನೆಯೇ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿ ಹೊತ್ತಿ ಉರಿಯುವಂತಹ ಸಂದರ್ಭ ಕೂಡ ಇರುತ್ತೆ ಇಂತಹ ಪರಿಸ್ಥಿತಿಗಳಲ್ಲಿ. ಬಟ್ ದುರಂತ ತಪ್ಪೋಗಿದೆ, ಅತಿ ದೊಡ್ಡ ದುರಂತ. ಬಟ್ ಈ ಒಂದು ದುರ್ಘಟನೆಗೆ ಬೆಸ್ಕಾಂನ ನಿರ್ಲಕ್ಷ್ಯ ಕಾರಣ ಅಂತ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಯಾಕಂದರೆ ಮನೆ ಮೇಲ್ಗಡೆ ಟೆರಸ್ನ ಬದಿಯಲ್ಲಿನೇ ಅಥವಾ ಈ ಬಾಲ್ಕನಿಗಳ ಪಕ್ಕದಲ್ಲೇ ಹಾದು ಹೋಗುವಂಥ ಹೈ ಟೆನ್ಷನ್ ವೈರ್ಗಳಿಗೆ ಪ್ಲಾಸ್ಟಿಕ್ನ ಪೈಪ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಬಟ್ ಇಲ್ಲಿ ಯಾವುದೂ ಇರಲಿಲ್ಲ. ಅದರಿಂದಾನೇ ಇಂಥದ್ದೊಂದು ದುರ್ಘಟನೆ ಸಂಭವಿಸಿದೆ. ಮನೆ ಪೂರ್ತಿ ಆ ಒಂದು ಶಾಕ್ಗೆ ಅಲ್ಲಿ ಹೊಡೆದಿರುವಂಥ ಕರೆಂಟ್ ಶಾಕ್ಗೆ ಮನೆಗಳಲ್ಲಿರುವಂತಹ ಟಿವಿ ಚಾನಲ್ಗಳು ಕೇರ್ ಪಂಪ್ ಭಾಗದಲ್ಲಿ 53 ವಾರ್ಡ್ ಸಂಬಂಧಪಟ್ಟಂಗೆ ನಿನ್ನೆ 4 ಗಂಟೆಗೆ ಎಲೆಕ್ಟ್ರಿಕಲ್ ಶಾಕ್ ಕೊಡ್ತಿದೆ ಒಂದು ಮಗುಗೆ. ಆಲ್ಮೋಸ್ಟ್ ಆಲ್ 90% ಬರ್ನಾಗಿ ಮಗುಗೆ ಪ್ರಾಣ ಹೋಗುವಂಥ ಪರಿಸ್ಥಿತಿ ಇದೆ. ತುಂಬ ಸೀರಿಯಸ್ ಆಗಿ ಇವಾಗ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಏನು ಇಲ್ಲಿರೋಂಥ ಅಧಿಕಾರಿಗಳು ಬೇಜವಾಬ್ದಾರಿತನದಿಂದ ಈ ಬಿಲ್ಡಿಂಗ್ ಹಿಂಗಂದ್ರೆ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ಟು ಇಲ್ಲಿರೋಂಥ ಎಲೆಕ್ಟ್ರಿಕಲ್ ಇಂಜಿನಿಯರ್ಗಳು ಯಾರೋ ದುಡ್ಡು ಕೊಟ್ಟರೆ ಸಾಕು, ಆ ದುಡ್ಡಿಗೆ ಆಮಿಷಕ್ಕೆ ಒಳಗಾಗಿ ಎಲ್ಲದಕ್ಕೂ ಕರೆಂಟ್ಗೆ ಅನುಮತಿ ಕೊಟ್ಟು ಏನು ಸರ್ವಿಸ್ ಕೊಟ್ಟಿರ್ತಾರೆ ಈ ಬಿಲ್ಡಿಂಗ್ ಪೂರ್ತಿ ಶಾರ್ಟ್ ಸರ್ಕ್ಯೂಟ್ ನಿನ್ನೆ ಶಾರ್ಟ್ ಆಗಿ ಮಗು ಏನೋ ಪರಕೆ ಎಸೆಯಕ್ಕೆ ಹೋಗಿ ಪರಕೆಯಿಂದನೇ ಇಡೀ ಬಿಲ್ಡಿಂಗೇನೆ ಬರ್ನ್ ಆಗಿ ಗೋಡೆನೇ ಬಿದ್ದೋಗ್ಬಿಟ್ಟಿದೆ. ಈ ಥರ ಪ್ರಾಣಗಳ ಜೊತೆ ಒದ್ದಾಡ್ತಾರಂಥ ಅಧಿಕಾರಿಗಳನ್ನ ಈ ಕೂಡಲೇ ಸಸ್ಪೆಂಡ್ ಮಾಡಿ ಜೈಲಿಗೆ ಕಳಿಸ್ಬೇಕಂತ ಹೇಳ್ಬಿಟ್ಟು ಕೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಏನು ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಈ ಬಾಲ್ಕನಿಯ ಪಕ್ಕದಲ್ಲಿ ಅಥವಾ ಮನೆಯ ಟೆರಸ್ನ ಪಕ್ಕದಲ್ಲೇ ಹೈಟೆನ್ಷನ್ ವೈರ್ಗಳು ಹಾದು ಹೋದರೆ ಅದಕ್ಕೆ ಸೆಕ್ಯೂರಿಟಿ ಅನ್ನುವಂಥ ರೀತಿಯಲ್ಲಿ, ಮುನ್ನೆಚ್ಚರಿಕೆ ಅನ್ನುವಂಥ ರೀತಿಯಲ್ಲಿ ಪ್ಲಾಸ್ಟಿಕ್ ಪೈಪ್ಗಳನ್ನು ಹಾಕ್ತಾರೆ. ಬಟ್ ಇಲ್ಲಿ ಯಾವುದೂ ಇಲ್ಲ ಅಂತ ಅನಿಸುತ್ತೆ. ಸಹಜವಾಗಿ ಇದು ಬೆಸ್ಕಾಂನ ನಿರ್ಲಕ್ಷ್ಯ ಅಂತಲೇ ಕಾಣಸಿಗುತ್ತೆ. ಹೇಗಾಯಿತು ಈ ಒಂದು ಘಟನೆ? ಮನೆಯವರು ಏನು ಹೇಳ್ತಾ ಇದ್ದಾರೆ, ಸ್ಥಳೀಯರು ಏನು ಆರೋಪ ಮಾಡ್ತಾ ಇದ್ದಾರೆ? ಈ ದುರಂತಕ್ಕೆ ಸಂಬಂಧಪಟ್ಟಂಗೆ ಬೆಸ್ಕಾಂನಿಂದ ಏನಾದರೂ ರಿಯಾಕ್ಷನ್ ಬಂತಾ? ಅರುಣ್, ಬೆಂಗಳೂರಿನಲ್ಲಿ ಇದೇ ಮೊದಲಲ್ಲ, ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಈ ರೀತಿಯ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾವು ನೋವುಗಳು ಸಾಕಷ್ಟು ಆಗಿದ್ದಾವೆ. ಆದರೂ ಇಷ್ಟೆಲ್ಲ ಘಟನೆಗಳಾದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳೋದಿಲ್ಲ. ಅಂದ್ರೆ ಈಗ ನಿನ್ನೆ ಇನ್ಸಿಡೆಂಟ್ ಏನಿದೆ, ಸಂಜೆ ಆಗಿರುವಂತದ್ದು ಕೇರಪುರಂನ ಅಯ್ಯಪ್ಪ ನಗರದಲ್ಲಿರುವಂತಹ ಸ್ವತಂತ್ರ ನಗರ ಅಂತೇನಿದೆ, ಅಲ್ಲಿ ಎಲ್ಲ ಕೂಡ ಏರಿಯಾ ಚಿಕ್ಕದಾಗಿರುವಂತದ್ದು. ಆದ್ರೆ ಆ ಏರಿಯಾದ ಮನೆಗಳೇನಿದೆ ಎಲ್ಲೂ ಕೂಡ 3 ಫ್ಲೋರ್ 4 ಫ್ಲೋರ್ ತರ ಮನೆಗಳು ಕಟ್ಕೊಂಡಿದ್ದಾರೆ. ಆದ್ರೆ ಕೈಗೆಟುಕುವ ದೂರದಲ್ಲೇ ಆ ಬಾಲ್ಕನಿಯ ಪಕ್ಕದಲ್ಲೇ ಹೈ ಟೆನ್ಷನ್ ವೈರ್ಗಳು ಕೂಡ ಹೋಗಿರುವಂತದ್ದು. ಆದ್ರೆ ಬೆಸ್ಕಾಂ ಅಧಿಕಾರಿಗಳು ಆ ವೈರ್ಗಳಿಗೆ ಎಲ್ಲ ಸುರಕ್ಷತೆಯ ದೃಷ್ಟಿಯಿಂದ ಯಾರಿಗೂ ಕೂಡ ಸಮಸ್ಯೆ ಆಗಬಾರ್ದು ಅಂತ ಪೈಪ್ಗಳನ್ನ ಹಾಕ್ಬೇಕಾಗಿತ್ತು, ಅಥವಾ ಅದನ್ನ ಬದಲಿಸಿ ಅಂದ್ರೆ ವೈರಿಂಗ್ ಮಾಡಿರುವಂತ ಏನಿದೆ ಹೈಟೆನ್ಷನ್ ವೈರ್ ಅನ್ನ ಬದಲಿಸಬೇಕಾಗಿತ್ತು. ಆದ್ರೆ ಅದನ್ನ ಹಾಗೆ ಬಿಟ್ಟಿದ್ದಾರೆ. ಹಿಂದೆಯೂ ಕೂಡ ಅಲ್ಲಿ ಸ್ಥಳೀಯರೆಲ್ಲರೂ ಕೂಡ ಸಾಕಷ್ಟು ಬಾರಿ ಕಂಪ್ಲೇಂಟ್ ಕೊಟ್ಟಿದ್ರು ಕೂಡ ಯಾವುದೇ ಕ್ರಮ ಕೈಗೊಳ್ಳಿಲ್ಲ ಅನ್ನೋದು ಸ್ಥಳೀಯರ ಆರೋಪ ಆಗಿರುವಂತದ್ದು. ಆದ್ರೆ ಸಂಜೆ ಆ ಬಾಲಕ ಮನೆಯ ಮುಂದಮಾಡಿಯಲ್ಲಿ ಯಾರೋ ಪೊರಕೆಯನ್ನ ತೆಗೆದುಕೊಂಡು ಆ ಪೊರಕೆಯನ್ನ ಹಿಂಗ್ ಬಿಸಾಡೋಕೆ ಹೋದ ಸಂದರ್ಭದಲ್ಲಿ ಅಲ್ಲಿ ಆ ಒಂದು ವೈರ್ ತಾಗ್ಲಿ ಇಷ್ಟೊಂದು ಅನಾಹುತ ಆಗಿರುವಂತದ್ದು. ಅದರಲ್ಲಿ ಸುಮಾರು 90%
ಆ ಬಾಲಕ ಸುಟ್ಟೋಗಿರುವಂತದ್ದು ಈಗ ಸಾವು ನೋವಿನ ಮಧ್ಯೆ ಈಗ ತಾವು ಹೋರಾಡ್ತಾ ಇರುವಂತದ್ದು ಈಗ ವಿಕ್ಟೋರಿಯಾ ಆಸ್ಪತ್ರೆ ಬರ್ನ್ ವಾರ್ಡ್ ಅಲ್ಲಿ ಈಗ ಆ ಬಾಲಕನಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಕೇವಲ ಆ ಬಾಲಕನಿಗೆ ಒಂದು ಗಂಭೀರವಾದಂತಹ ಒಂದು ಸ್ಥಿತಿ ಏನಾಗಿದೆ ಅದಷ್ಟೇ ಅಲ್ಲದೆ ಇಡೀ ಮನೆ ಒಳಗಡೆ ಮನೆ ಏನಿದೆ ಮನೆಯ ಗೋಡೆ ಬಿರುಕು ಮನೆಯ ವಸ್ತುಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿರುವಂತದ್ದು. ಯಾಕಂದ್ರೆ ಹೈಟೆನ್ಷನ್ ವೈರ್ ಹೆವಿ ಒಂದು ಕರೆಂಟ್ ಪಾಸ್ ಆಗುವಂತ ವೈರ್ ಕನೆಕ್ಷನ್ ಆ ಒಂದು ರೋಡ್ ಅಲ್ಲಿ ಇರುವಂತದ್ದು. ಅಂದ್ರೆ ಈ ಹೈಟೆನ್ಷನ್ ವೈರ್ಗಳನ್ನ ಇಲ್ಲಿ ಬಳಕೆ ಮಾಡ್ಬಂದ್ರೆ ಅತಿ ಎತ್ತರವಾಗಿ ದೊಡ್ಡ ಮತ್ತೆ ಗಂಗಾಧರ್ ಮಾತನಾಡ್ತೀನಿ ನಿಮ್ ಜೊತೆ ಹಂಗೆ ಸಂಪರ್ಕದಲ್ಲಿ ಸ್ಥಳೀಯರು ನಾಗೇಶ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ನಿಜಕ್ಕೂ ಕೂಡ ಇದೊಂದು ದುರಂತಾನೆ. ಬೆಸ್ಕಾಮರ ನಿರ್ಲಕ್ಷ್ಯಕ್ಕೆ ಆ ಹುಡುಗ ಸಾವು ಬದುಕಿನ ಮಧ್ಯೆ ಒದ್ದಾಡ್ತಾ ಇದ್ದಾನೆ. ಈ ವೈರಿಗೆ ಸಂಬಂಧಪಟ್ಟಂಗೆ ಬಹಳ ಹತ್ತಿರದಲ್ಲಿದ್ದು ಮನೆಗೆ ಏನಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ರಾ ಸರ್? ಅದಕ್ಕೆ ಏನಾದ್ರೂ ಸೆಕ್ಯೂರಿಟಿ ಅನ್ನುವಂತ ರೀತಿಯಲ್ಲಿ ಪೈಪ್ ಹಾಕ್ಬೇಕು? ನೋಟಿಸ್ ಕೊಡ್ತಾರೆ, ನೋಟಿಸ್ ಕೊಟ್ಬಿಟ್ಟು ಅವ್ರ ಕಾಸು ಇಸ್ಕೊಂತಾರೆ, ಸುಮ್ಮನಾಗತ್ತಾರೆ ಸರ್. ಇಲ್ಲಿರಂತ ಬೆಸ್ಕಾಂ ಅಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯತೆಯಿಂದ ಇರ್ತಾರಂದ್ರೆ, ಯಾವ್ದಾದ್ರು ಲೈನ್ ಹತ್ರ ಒಂದು ಕನ್ಸ್ಟ್ರಕ್ಷನ್ ನಡೀತದೆ ಅಂದ್ರೆ ಬರ್ತಾರೆ, ಅವ್ರ ಹತ್ರ ಕಾಸು ಇಸ್ಕೊಳ್ಳೋದು ಹೋಗೋದು, ಸುಮ್ಮನೆ ನೆಗ್ಲಿಜೆನ್ಸಿ ಮಕ್ಕಳು ಮತ್ತೆ ಈ ಸಾರ್ವಜನಿಕರು ಪ್ರಾಣಗಳ ಜೊತೆ ಆಟ ಆಡ್ತಾ ಇದಾರೆ ಸರ್. ಓಕೆ. ನಿನ್ನೆ ಈ ಘಟನೆ ಆದ್ಮೇಲೆ ಆ ಬಿಲ್ಡಿಂಗ್ ಪೂರ್ತಿ ಬರ್ನ್ ಆಗಿದೆ ಸರ್. ಅಕಸ್ಮಾತ್ ಏನಾದ್ರು ಸಿಲಿಂಡರ್ ಏನಾದ್ರು ಬ್ಲಾಸ್ಟ್ ಆಗಿದ್ರೆ ಈ ಅಕ್ಕಪಕ್ಕ ಸುತ್ತಮುತ್ತ ಇರೋ ಮನೆಗಳೆಲ್ಲ ಬ್ಲಾಸ್ಟ್ ಆಗ್ಬಿಡ್ತಾ ಸುಮಾರು ಜನಕ್ಕೆ ಸಾವು ನೋವು ಆಗ್ತಾ ಇತ್ತು ಸರ್ ಇದರಿಂದ. ನಾಗೇಶ್ ಅವರು ಈ ಮನೇಲೆ ತಾವು ಇರೋದಾ? ಇಲ್ಲ ಸರ್, ಪಕ್ಕದ ಮನೆನೇ ಸರ್. ಓಕೆ ಓಕೆ. ತಮ್ಮ ಮನೆಗೆ ಏನಾದ್ರು ಆತರ ಶಾರ್ಟ್ ಇಲ್ಲ ಸರ್ಕ್ಯೂಟ್? ಸರ್, ಇಲ್ಲ, ನಮ್ದು ಸ್ವಲ್ಪ ಒಂದು 2 ರೋಡ್ ಬಿಟ್ಟಿದೆ, ನಮ್ದೇನು ಅದಕ್ಕೇನಾಗಿಲ್ಲ. ಓಕೆ. ಬಟ್ ನಿನ್ನೆ ಘಟನೆ ನಡೆದಾಗ ಏರಿಯಾ ಪೂರ್ತಿನೂ ನಿಶಬ್ದ ಆಗ್ಬಿಟ್ಟಿದೆ ಸರ್. ಬಿಲ್ಡಿಂಗ್ ಒಂಥರ ಬರೋಂತ ಆ ಸೌಂಡ್ಗೆ ಎಲ್ಲ ಬೆಚ್ಚ ಬಿದ್ದೋಗ್ಬಿಟ್ಟಿದ್ರು ಸರ್. ಓಕೆ ಓಕೆ. ಗೋಡೆ ಎಲ್ಲ ಬಿದ್ದೋಗ್ಬಿಟ್ಟಿದೆ ಸರ್. ಆ ಹುಡುಗ ಹೊಡೆದಿರೋ ಶಾಕ್ಗೆ ಬರೀ ಪರಕೆ ಎತ್ತಿ ಹಿಂಗ್ ಬಿಸಾಕ್ತಾನೆ ಅಷ್ಟೇ ಅದ್ರ ಮೇಲೆ ಹುಡುಗ. ಓಕೆ. ಆ ಪಕ್ಕದಲ್ಲಿರೋ ಗೋಡೆ ಎಲ್ಲ ಬ್ಲಾಸ್ಟ್ ತರ ಬಾಂಬ್ ಬ್ಲಾಸ್ಟ್ ಆಗಲ್ಲ ಸರ್, ಹಂಗ್ ಬ್ಲಾಸ್ಟ್ ಆಗಿ ಗೋಡೆ ಎಲ್ಲ ಬಿದ್ದೋಗ್ಬಿಟ್ಟಿದೆ ಸರ್. ಅಲ್ಲ, ಈ ತರ ದುರಂತ ಆಗ್ಬಾರ್ದಂತಾನೆ ಅದಕ್ಕೆ ಪ್ಲಾಸ್ಟಿಕ್ ಪೈಪ್ಗಳನ್ನ ಹಾಕ್ತಾರಲ್ವಾ? ಹೌದು. ಇಲ್ಲ ಸರ್, ದೊಡ್ಡದು ಸರ್ ಇದು. ಮಾಮೂಲಿ 11 kV ಆ ತರ KV ಎಲ್ಲ ಇದು. ಓಕೆ. ಇದು ಹೈ ಟೆನ್ಷನ್ ವೈರು, ತುಂಬಾ ದೊಡ್ಡದು ಇರೋದು. ಆಕ್ಚುಲಿ ಹೇಳ್ಬೇಕಂದ್ರೆ 14-15 ಫೀಟ್ ದೂರ ಇರ್ಬೇಕು ಮನೆ. ಇದಕ್ಕೆ ಜನ ಕೆಳಗಡೆ ನಡೆದ್ರು ಕರೆಂಟ್ ಶಾಕ್ ಹೊಡೆಯಂತ ಇದು ಸರ್ ಅದು ವೈರು. ಈಗ ಸ್ಥಳೀಯರು ನೀವು ಏನ್ ಹೇಳ್ತಾ ಇದ್ದಾರೆ, ಅದನ್ನ ಸ್ಥಳಾಂತರ ಮಾಡ್ಬೇಕಂತ ಅಥವಾ ಆ ಬಿಲ್ಡಿಂಗ್ ಸ್ವಲ್ಪ ದೂರಕ್ಕೆ ಹಾಕಿ ಸ್ಥಳಾಂತರ ಮಾಡ್ಬೇಕು? ಫಸ್ಟ್ ಈ ತರ ಇರೋಂತ ಬಿಲ್ಡಿಂಗ್ ಮೇಲೆಲ್ಲ ನೋಟಿಸ್ ಕೊಟ್ಟು ಅದೇನು ಕಾನೂನು ಪ್ರಕಾರ ಎಷ್ಟು ಅಡಿ ಡಿಫ್ರೆನ್ಸ್ ಇರ್ಬೇಕು ಅದನ್ನ ಮಾಡ್ಬೇಕು ಸರ್ ಇವರು. ಇಲ್ಲಿ ಅಧಿಕಾರಿಗಳೇನಪ್ಪಾ ಅಂದ್ರೆ ಬರೀ ದುಡ್ಡು ಕೀಸ್ಕೊಂಡು ಬೇಜವಾಬ್ದಾರಿಯಿಂದ ಕೆಲಸಗಳು ಮಾಡ್ತಾರೆ. ಇವ್ರನ್ನ ಈ ಘಟನೆಗೆ ಸಂಬಂಧಪಟ್ಟಂಗೆ ಇವ್ರನ್ನ ಸಸ್ಪೆಂಡ್ ಮಾಡ್ಬೇಕು ಸರ್, ಜೈಲಿಗೆ ಕಳ್ಸ್ಬೇಕು ಸರ್. ಇಲ್ಲಿ ಸರ್ ಏರಿಯಾಗ ಒಂದು ಬೆಸ್ಕಾಂ ಆಫೀಸ್ಗಳು ಇದಾವಲ್ಲ ಸರ್, ಏನಾದ್ರು ಕಂಪ್ಲೇಂಟ್ ರೈಸ್ ಮಾಡಿದ್ರೆ? ಇದಾವೆ, ಅವರು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳೋದು. ಅಕಸ್ಮಾತ್ ಏನಾದ್ರು ಅವ್ರ ಗಮನಕ್ಕೆ ಬಂತಂದ್ರೆ ಹೋಗ್ತಾರೆ, ಒಂದು ನೋಟಿಸ್ ತರ ಕೊಟ್ಟು ಅವ್ರ ಹತ್ರ ಕಾಸು ಇಸ್ಕೊಂಡು ಹೋಗ್ತಾರೆ. ಅಲ್ಲ, ನೀವೆಲ್ಲ ಕಂಪ್ಲೇಂಟ್ ರೈಸ್ ಮಾಡಿದ್ರಾ ಇದನ್ನ ಸ್ಥಳಾಂತರ ಮಾಡ್ಬೇಕು ಅಥವಾ ಪೈಪ್ ಹಾಕ್ಬೇಕು ಅಂತ? ಹೌದು ಸರ್, ಹೌದು ಸರ್. ಓಕೆ. ಏನ್ ಹೇಳಿದ್ರು ಸರ್? ಈಗ ಅವ್ರಿಗೆ ಹೇಳ್ದಾಗ ಹೇಳ್ತೀನಿ ಮಾಡ್ತೀನಿ ಬಿಟ್ರೆ ಬೇರೆ ಏನು ಮಾತಾಡೋದಿಲ್ಲ ಸರ್. ಅದು ಕೂಡ ದುಡ್ಡು ಇಸ್ಕೊಂಡು? ಹೌದು ಸರ್. ಓಕೆ. ಈಗ ಅಕಸ್ಮಾತ್ ಏನಾದ್ರು ಯಾರಾದ್ರೂ ಹೊಸದಾಗಿ ಕನೆಕ್ಷನ್ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹೋದ್ರೆ ಸರ್, ಅವ್ರೇನ್ ಹೇಳ್ತಾರೆ, ಇದು ಕೊಡಕ್ಕಾಗಲ್ಲ, ಹೈ ಟೆನ್ಷನ್ ವೈರ್ ಹತ್ರ ಇದೆ ಅಂತ ಹೇಳ್ಬಿಟ್ಟು ಫಸ್ಟ್ ಹೇಳ್ತಾರೆ. ಸೆಕೆಂಡ್ ರಿಯಾಕ್ಷನ್ ಏನಪ್ಪಾ ಅಂದ್ರೆ ದುಡ್ಡು ಕೊಟ್ರೆ ಏನೋ ಒಂದು ಮ್ಯಾನೇಜ್ ಮಾಡ್ಬೋದು ಸಾಹೇಬ್ರಿಗೆ ಹೇಳ್ಬಿಟ್ಟು ಅಂತಾರೆ ಸರ್. ಈ ತರದ್ದು ನಾವೇ ಹೋಗಿ ಎಕ್ಸಾಂಪಲ್ ಇದಾವೆ ಸರ್, ನಮ್ಮವರೇನೆ. ಓಕೆ ಸರ್, ಎಷ್ಟು ಕಡೆ ಈ ತರ ಆಗಿದೆ ಅಂದ್ರೆ ಎಷ್ಟು ಬಿಲ್ಡಿಂಗ್ ಗಳ ಪಕ್ಕದಲ್ಲಿ? ಈಗ KRPುರಂ ಭಾಗದಲ್ಲಿ ಇದು ನಮಗ್ ಗೊತ್ತಿರೋ ಮಟ್ಟಿಗೆ 10ನೇ ಪ್ರಕರಣ ಸರ್. ಓಕೆ. KRPುರಂ ಭಾಗದಲ್ಲಿ 10ನೇ ಪ್ರಕರಣ. ಮೊನ್ನೆ ಒಂದ್ಸತಿ ಲಾಸ್ಟ್ ಮಂತ್ ಮನೆ ಕಟ್ತಾ ಇರ್ಬೇಕಾದ್ರೇನೆ ಕೆಳಗಡೆಯಿಂದನೇ ಒಂದ್ 10 ಅಡಿ ಡಿಫ್ರೆನ್ಸ್ ಅಲ್ಲಿ ಕೆಳಗಡೆ ಮನೆ ಕಟ್ತಾ ಇರ್ತಾರೆ. ಒಂದು ಗಾರೆ ಮೇಸ್ತ್ರಿ, ಎಲ್ಲ ಬಡವರೇ ಬಲಿಯಾಗೋದು ಇದಕ್ಕೆ. ಒಂದು ಗಾರೆ ಮೇಸ್ತ್ರಿ ಬಲಿಯಾಗಿರ್ತಾರೆ ಸರ್, ಅಲ್ಲೇ ಬರ್ನ್ ಆಗ್ಬಿಡ್ತಾರೆ ಸರ್ ಅದ ಕೆಳಗಡೆ. ಅಲ್ಲಿ ಮನೆ ಕಟ್ಟೋದಕ್ಕೆ ಅವಕಾಶನೂ ಮಾಡ್ಕೊಡ್ಬಾರ್ದು ಸರ್. ಈ BBMP ಅಧಿಕಾರಿಗಳು ಅಷ್ಟೇ ಈ ತರ ಇದ್ರ ಲೈನ್ ಕೆಳಗಡೆ ಮನೆಗಳು ಕಟ್ತಾ ಇದ್ರೆ ಕಟ್ಟಕ್ ಬಿಡಬಾರ್ದು. ಅವ್ರುನು ಅದನ್ನ ನೋಡ್ದಿದ್ದಾರಪ್ಪ ಅಂತ ಹೋಗಿ ಅವ್ರ ಹತ್ರನು ಅವರು ರೋಲ್ ಕಾಲ್ ಮಾಡಿದೆ ಸರ್. ಸರ್, ಈ ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದಾಗ ಎಲ್ಲ ಸುಟ್ಟೋಗಿದೆಯಾ ಎಲೆಕ್ಟ್ರಿಕ್ ಗುಡ್? ಸರ್, ಎಲ್ಲ ಪೂರ್ತಿ ಬಿಲ್ಡಿಂಗ್ ಅಲ್ಲಿ ಇರೋ ಸ್ವಿಚಸ್ ತಗೊಂಡು ಹಿಡಿದು ಟಿವಿ, ಫ್ರಿಡ್ಜ್ ಎಲ್ಲಾ ಮನೆದು 6 ಮನೆ ಏನಿದೆ, 6 ಮನೆದು ಕೆಳಗಡೆ ಒಂದು ಹೋಟೆಲ್ ಇದೆ, ಒಂದು ಅಂಗಡಿ ಇದೆ, ಎಲ್ಲದನ್ನು ಸುಟ್ಟೋಗ್ಬಿಟ್ಟಿದೆ ಸರ್. ನಾನು ಅದನ್ನ ವಿಜುವಲ್ಸ್ನೆಲ್ಲ ವಿಡಿಯೋ ಮಾಡಿ ಕಳಿಸಿದ್ದೆ ಸರ್ ನಾನು. 6 ಫ್ಯಾಮಿಲಿಗಳು ಇದಾವೆ ಸರ್ ಇಲ್ಲಿ ಬಾಡಿಗೆದಲ್ಲಿ? ಸರ್ 6 ಫ್ಯಾಮಿಲಿಗಳಿದಾವ ಈ ಬಿಲ್ಡಿಂಗ್ ನಲ್ಲಿ? ಹೌದು ಸರ್, 6 ಫ್ಯಾಮಿಲಿ ಇತ್ತು. 6 ಫ್ಯಾಮಿಲಿ ಇವಾಗ ನಿನ್ನೆ ಆ ಘಟನೆ ನಡೆದಾಗಿಂದ ಎಲ್ಲ ಮನೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಪಾಪ. ಎಲ್ಲ ಬಡವರು, ಮನೆ ಕೆಲಸಗಳು ಮಾಡೋರು, ಮತ್ತೆ ಕಾರುಗಳು ವಾಶ್ ಮಾಡೋರು,
ಓಕೆ. ಎಲ್ಲ ಬಡ ಕುಟುಂಬದವರೇ ಸರ್. ಅಲ್ಲ ಸರ್, ನಾನು ಆಗ್ಲೇ ಕೇಳಿದೆ ಎಷ್ಟು ಸ್ಪಾಟ್ಗಳಲ್ಲಿ ಈ ರೀತಿ ಆಗಿದೆ ಸಮಸ್ಯೆ ಇದು, ಅಂದ್ರೆ ಬಿಲ್ಡಿಂಗ್ ಪಕ್ಕದಲ್ಲೇ ಇರುವಂತ ಎಷ್ಟು ಮನೆಗಳಿದಾವೆ ಅಂತ ಇವು ಹೈ ಟೆನ್ಷನ್ ವೈರ್? ಬಿಲ್ಡಿಂಗ್ ಅಕ್ಕಪಕ್ಕ ಯಾವ್ದೋ ಮನೆ ಇಲ್ಲ ಸರ್, ಇದೊಂದೇ ಬಿಲ್ಡಿಂಗು ಸೆಂಟ್ರಲ್ ಇದೆ, 2 ಕಡೆ ಹೈ ಟೆನ್ಷನ್ ವೈರ್ ಹೋಗಿದೆ. ಮುಂದ್ಗಡೆ ಇರೋ ಬಿಲ್ಡಿಂಗ್ ಪಕ್ಕದಲ್ಲಿರೋ ಬಿಲ್ಡಿಂಗ್ ಯಾವುದೇ ತರ ಹಾನಿ ಆಗಿಲ್ಲ, ಬಟ್ ಈ ಬಿಲ್ಡಿಂಗ್ ಸಂಬಂಧಪಟ್ಟಂಗೆ ಎಲ್ಲ ಫುಲ್ ಬರ್ನ್ ಆಗಿದೆ ಸರ್. ಓಕೆ, ಆಲ್ಮೋಸ್ಟ್ 3-4 ಫ್ಲೋರ್ ಇದೆ ಅಂತ ಅನ್ಸುತ್ತೆ ಸರ್. ಹೈ ಟೆನ್ಷನ್ ವೈರ್ ಪಕ್ಕದಲ್ಲೇನೆ ಹೆಂಗೆ ಇವರು ಪರ್ಮಿಷನ್ ಕೊಟ್ಟು? 4 ಫ್ಲೋರ್ ಇದೆ ಸರ್, 14 ಫೀಟ್ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಇವಾಗ KEB ಅಧಿಕಾರಿಗಳು ಬಂದಿದ್ರು, ನಾನು ಪ್ರಶ್ನೆ ಮಾಡಿದೆ, ಹೆಂಗೆ ಎಷ್ಟು ಫೀಟ್ ಇರಬೇಕು ನೀವು ಇದನ್ನೆಲ್ಲ ಯಾವ ತರ ಇವ್ರಿಗೆಲ್ಲ ನೋಟಿಸ್ ಕೊಡ್ತೀರಿ, ಏನು ಮಾಡ್ತೀರಿ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು 14 ಫೀಟ್ ಇರಬೇಕು ಅಂತ. ಬಿಟ್ಟು ಇಲ್ಲಿ 4 ಫೀಟ್ ಕೂಡ ಇಲ್ಲ ಸರ್. ಕೈ ಹತ್ರ ಹೋದ್ರೇನೆ ಶಾಕ್ ಹೊಡಿತದ, ಅಷ್ಟು ಹತ್ರದಲ್ಲಿದೆ ಸರ್ ಮಳೆಗಾಲದಲ್ಲಿ. ಓಕೆ, ಈ ದುರಂತ ಆದ್ಮೇಲೆ ಬಂದಿದ್ರಾ ಅಧಿಕಾರಿಗಳು? ಹೌದು ಸರ್, ಇವತ್ತು ಬಂದಿದ್ದಾರೆ ಸರ್, ನಿನ್ನೆಯಿಂದ ಬಂದೇ ಇಲ್ಲ. ನಾನು ಆ AWಗೆ ಫೋನ್ ಮಾಡಿ ಪ್ರಶ್ನೆ ಮಾಡ್ತೀನಿ ಸರ್, ಏನ್ ಸರ್ ಮಗುಗೆ ಈ ತರ ಆಗಿದೆ, ನೀವು ಆ ಬಿಲ್ಡಿಂಗ್ ಓನರ್ ಮೇಗಾಗ್ಲಿ ಮತ್ತೆ AE ಮೇಗಾಗ್ಲಿ ಏನ್ ಕ್ರಮ ಕೈಗೊಂಡಿದ್ದೀರಿ ಸರ್ ಅಂದ್ರೆ, ಇಲ್ಲ ನೋಡ್ತಾ ಇದ್ರಿ ನಮ್ ಫೀಲ್ಡ್ ಅಲ್ಲಿ ಆಗಿರೋದು ಸುಮಾರು ದಿವಸ ಆಗಿದೆ, ಆಗಿ ಚೆಕ್ ಮಾಡ್ತಾ ಇದ್ರಿ ಅಂತ ಹೇಳ್ಬಿಟ್ಟು ಉಡಾಫಿ ಉತ್ತರಗಳು ಕೊಡ್ತಾರೆ ಸರ್. ಯಾವ್ದೇ ರೀತಿ ಜವಾಬ್ದಾರಿ ಉತ್ತರಗಳು ಕೊಡಲ್ಲ. ಯಾರು AW? ಏನಾಗಿದೆ? ಹೌದು ಸರ್, AW ಸರ್. ಮಗುನ ನೋಡೋಣ ಹೋಗಿ ಏನಾಗಿದೆ, ಈ ತರ ನಮ್ಮಿಂದನೇ ಪ್ರಾಬ್ಲಮ್ ಆಗಿದೆ ನೋಡ್ಬೇಕಲ್ಲ ಸರ್ ಅಂದ್ರೆ, ಇಲ್ಲ ನಾನು ಅದನ್ನ ಇವಾಗ ಚೆಕ್ ಮಾಡ್ತಾ ಇದ್ದೀನಿ, ಇವಾಗ ನಾನು ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಈಗ ಕಳಿಸಿದ್ರು. ನಿನ್ನೆ ಇಷ್ಟೊತ್ತಲ್ಲಿ ಆಗಿರೋದಕ್ಕೆ ಇವತ್ತು ಇಷ್ಟೊತ್ತಲ್ಲಿ ಬಂದಿದ್ದಾರೆ ಸರ್ KEB ಅಧಿಕಾರಿಗಳು ನೋಡೋದಕ್ಕೆ. ಈ ಕಂಬ ಆದ್ರೂ ಅಟ್ಲೀಸ್ಟ್ ಬೇರೆ ಕಡೆ ನೀವು ಹೇಳ್ದಂಗೆ ಸರ್ ಕಂಬದಿಂದ ಪ್ರಾಬ್ಲಮ್ ಇಲ್ಲ ಸರ್, ಇದು ಕಂಬ ಅಲ್ಲ. ಅಲ್ಲಲ್ಲ, ಅದು ತುಂಬಾ ದೂರ ಹಾಕೋದಕ್ಕೆ, ಅದನ್ನ ಸ್ಥಳಾಂತರ ಮಾಡೋದಕ್ಕೆ ಏನಾದ್ರೂ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ರ ಹೆಂಗೆ? ಇಲ್ಲ ಸರ್, ಅದ್ರದ್ದೇನು ಹೇಳಿಲ್ಲ ಸರ್ ಇವರು. ನೋಡ್ತೀವಿ ಅಂತ ಹೇಳಿದಾರೆ ಅಷ್ಟೇ. ಕಂಬ ದೂರನೇ ಇದೆ ಸರ್. ವೈರ್ ಮಾತ್ರ ಇವರು ಕಟ್ಟಿರೋದ್ನಾಗ ಹತ್ತಿರದಲ್ಲೇ ವೈರ್ ಪಕ್ಕದಲ್ಲೇನೆ ಮನೆ ಕಟ್ಬಿಟ್ಟಿದ್ದಾರೆ ಸರ್, ಅದರದೇ ತೊಂದರೆ ಆಗಿದೆ ಸರ್ ಈಗ. ಸರ್ ತುಂಬಾ ಎಳೆ ಬಿದ್ದಿದ್ದವಾ ಕೆಳಗಡೆ ಜೋತಾಡುತ್ತಾ ಇದು ಎಲ್ಲ ವೈರ್ಸ್ಗಳು? ಇಲ್ಲ ಸರ್, ಆ ಥರ ಇದೇನಿಲ್ಲ, ದೊಡ್ಡದಿದು ಹೈ ಟೆನ್ಷನ್ ಅಲ್ಲ, ಏನಿಲ್ಲ, ಲೈನ್ ಹೋಗಿದೆ ಅಷ್ಟೇ. ಮನೆ ಕಟ್ಟಿರೋದು ಮತ್ತೆ KEB ಅವ್ರದೇ ನಿರ್ಲಕ್ಷ್ಯ ಸರ್. ಓಕೆ ಮನೆ ಕಟ್ಟಿರೋದು ಓನರ್ದು ಮತ್ತೆ KEB ಅವ್ರದೇ ನಿರ್ಲಕ್ಷ್ಯತೆಯಿಂದಾನೇ ಈ ಮಗುಗೆ ಈ ತರ ಪ್ರಾಬ್ಲಮ್ ಆಗಿದೆ ಸರ್. ಪಾಪ ಬಡವರು ಸರ್, ತುಂಬಾ ಅವ್ರ ತಂದೆ ಇಲ್ಲಂತೆ ಮಗುಗೆ. ಆ ಅಮ್ಮ ಬಂದ್ಬಿಟ್ಟು ಮನೆ ಕೆಲಸ ಮಾಡೋದು, ಇವ್ರ ಮನೆಗ್ಲಾಗ ಹೋಗ್ಬಿಟ್ಟು ಮನೆ ಅಡಿಗೆ ಮಾಡ್ಕೊಡೋದು ಮತ್ತೆ ಪಾತ್ರೆ ತೊಳ್ಕೊಡೋದು, ಆ ತರ ಕೆಲಸ ಮಾಡೋದ ಅಮ್ಮ. ಓಕೆ, ಮಗು ಹಾಸ್ಪಿಟಲ್ ಹಾಕಿದ್ರೆ ತಾವು ಹೋಗಿದ್ರಾ ಸರ್? ಹೆಂಗಿದೆ ಕಂಡೀಷನ್? ಹೌದು ಸರ್, ಹೋಗಿದೆ ಸರ್. ನಿನ್ನೆ ನಾವು ಎಲ್ಲ ಹೋಗಿ ಇಲ್ಲಿ ಅವ್ರಿಗೇನು ಗೊತ್ತಾಗಲ್ಲ ಪಾಪ, ಇಲ್ಲಿಂದ ನಾವು ವಿಕ್ಟೋರಿಯಾ ಗಂಟನ ಕರ್ಕೊಂಡು ಹೋಗ್ಬಿಟ್ಟು ರಾತ್ರಿ 11:30-12 ಗಂಟೆ ಆಯ್ತು ಸರ್ ಅಲ್ಲಿಂದ ಬರೋದಕ್ಕೆ. ಆ ಹುಡುಗನ ಕಂಡೀಷನ್ ಹೆಂಗಿದೆ ಸರ್ ಅಟ್ ಪ್ರೆಸೆಂಟ್? ಸರ್ ಈಗ ಕಾಲಲ್ಲಿ ಮೂಳೆ ಕಟ್ಟಾಗಿದೆ, ಕೈಯಲ್ಲೂ ಮೂಳೆ ಕಟ್ಟಾಗಿದೆ, ಫುಲ್ಲು ಬಾಡಿ ಫುಲ್ ಬರ್ನ್ ಆಗ್ಬಿಟ್ಟಿದೆ. ಡಾಕ್ಟ್ರು ನೋಡೋಣ, ಪ್ರಾಣಕ್ಕಂತೂ ಇವಾಗೇನು ಸದ್ಯಕ್ಕೆ ಏನು ಹೇಳಕ್ ಆಗಲ್ಲ, ಏನೋ ತೊಂದರೆ ಕಾಣಿಸ್ತಾ ಇಲ್ಲ, ಮುಂದಕ್ಕೆ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ, ಅಬ್ಸರ್ವೇಷನ್ ಮಾಡಬೇಕು ಒಂದು 2 ಡೇಸ್ ಅಂತ ಇದ್ದಾರೆ ಸರ್. ಬಟ್ ಕಾಲಲ್ಲಿ ಮೂಳೆ ಹೋಗಿರೋದು, ಕೈಯಲ್ಲಿ ಮೂಳೆ ಮುರಿದೋಗಿರೋದು ಅದು ಪ್ರಾಬ್ಲಮ್ ಆಗುತ್ತೆ ಅಂತ ಸರ್. ಒಂದು 90% ಸುಟ್ಟೋಗಿದೆ ಸರ್ ಬಾಡಿ? ಹೌದು ಸರ್, 95% ಸುಟ್ಟೋಗಿದೆ ಸರ್. 5% ಏನೋ ತಲೆ ಹತ್ರ ಸ್ವಲ್ಪ, ಹಿಂದೆಗಡೆಗೆ ಇದ್ರ ಹತ್ರ ಬ್ಯಾಕ್ ಅಲ್ಲಿ ಒಂದು ಸ್ವಲ್ಪ ಸುಟ್ಟಿಲ್ಲ ಅಷ್ಟೇ, ಎಲ್ಲ ಪೂರ್ತಿ ಬಾಡಿ ಪೂರ್ತಿ ಬರ್ನ್ ಆಗ್ಬಿಟ್ಟಿದೆ ಸರ್. ಸರ್ ಹುಡುಗ ಮಾತಾಡೋದಾ? 2 ನಿಮಿಷ ಅಷ್ಟೇ ಸರ್ ಅದು ಬರ್ನ್ ಅಂದಿದ್ದು. ಓಕೆ, 2 ನಿಮಿಷಕ್ಕೆ ಹಂಗಾಗ್ಬಿಟ್ಟ ಸರ್ ಮಗು. ಏನಾದ್ರು ಇಲ್ಲ ಸರ್, ಒಂದು 20 ಸೆಕೆಂಡ್ ಇರ್ಬೋದು ಅಷ್ಟೇ ಸರ್. ಓಕೆ ಸರ್, ಥ್ಯಾಂಕ್ ಯು ನಾಗೇಶ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ದೃಶ್ಯದಲ್ಲಿ ನೋಡ್ತಾ ಇದ್ವಿ ಪರಿಸ್ಥಿತಿ ಹೇಗಿದೆ ಅಲ್ಲಿದ್ದು ಅಂತ. ಆ ಬಾಲಕನ ಪರಿಸ್ಥಿತಿ ಆಸ್ಪತ್ರೆಯಲ್ಲಿ ಹೇಗಿತ್ತು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ವಿ. 95% ಇಡೀ ಬಾಡಿ ಸುಟ್ಟು ಹೋಗಿದೆ. ಸದ್ಯಕ್ಕೆ ಪ್ರಾಣಕ್ಕೆ ಏನೂ ಅಪಾಯ ಇಲ್ಲ ಅಂತ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ. ಬಟ್ ಕ್ರಿಟಿಕಲ್ ಆದಂತಹ ಸಿಚುವೇಶನ್ ಮಾತ್ರ ಇರೋದು. ಇಡೀ ಮನೆಯಲ್ಲಿರುವಂತಹ ಎಲೆಕ್ಟ್ರಿಕ್ ಗ್ಯಾಜೆಟ್ಸ್ ಎಲ್ಲವೂ ಕೂಡ ಸುಟ್ಟು